ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಟಿಕೆಟ್ ಟು ಫಿನಾಲೆ ಟಿಕೆಟ್ ಅನ್ನ ಕೊಡ್ಲಿಕ್ಕೆ ಶರಣ್ ಮತ್ತೆ ಅದಿತಿ ಪ್ರಭುದೇವ್ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ತ್ರಿವಿಕ್ರಮ್, ರಜತ್, ಹನುಮಂತು, ಭವ್ಯ ಅವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದರಲ್ಲೂ ಕೂಡ ಟಾಸ್ಕ್ ಏನಪ್ಪಾ ಅಂದ್ರೆ, ಒಂದು ಹಗ್ಗದ ಮೇಲೆ ಒಂದು ಪೆಟ್ಟಿಗೆ ಒಳಗಡೆ ಒಂದು ಕತ್ತಿ ಟೈಪ್ ಪೆಟ್ಟಿಗೆ ಒಳಗಡೆ ಒಂದು ಅಸ್ತ್ರವನ್ನು ಕೊಟ್ಟಿರ್ತಾರೆ. ಅದನ್ನ ತಗೊಂಡು ಹಗ್ಗದ ಮೇಲೆ ಹತ್ತಿ ಮೇಲ್ಗಡೆ ಹೋಗಿ ಬಾವುಟನ ಹಾರಿಸಿ ಬಿಗ್ ಬಾಸ್ ಅಂತ ಹೇಳಿ ಕೂಗಬೇಕು. ಮೊದಲು ಯಾರು ಕೂಗ್ತಾರೆ ಅಂತ ಹೇಳಿ ಎಲ್ಲರನ್ನೂ ಕೂಡ ಕಟ್ ಮಾಡಿ ತೋರಿಸ್ತಾರೆ. ಕೂಗಿರೋದನ್ನ ಹನುಮಂತು ಕೂಗಿದ್ದು ತೋರಿಸ್ತಾರೆ, ಭವ್ಯ ಕೂಗಿದ್ದು, ಆಮೇಲೆ ತ್ರಿವಿಕ್ರಮ್ ಅವ್ರು ಕೂಗಿದ್ದು ಕೂಡ ತೋರಿಸ್ತಾರೆ. ನೋಡಬೇಕು ಕಾದು ಯಾರು ಗೆಲ್ತಾರೆ ಅಂತ ಹೇಳಿ. ಟಾಸ್ಕ್ಗಳಂತೂ ಬಿಗ್ ಬಾಸ್ ಮನೆಯಲ್ಲಿ ಈಗ ಕಳೆದ 2-3 ದಿನಗಳಿಂದ ಅದ್ಭುತವಾದ ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾರೆ. ಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿನ್ನೆ ಕೊಟ್ಟಿರ್ತಕ್ಕಂಥ ಟಾಸ್ಕಲ್ಲೂ ಕೂಡ ಒಳ್ಳೆ ಆಟ ಆಡುವಂತಹ ಸ್ಪರ್ಧಿಗಳೇ ಸೆಲೆಕ್ಟ್ ಆಗಿದ್ದಾರೆ. ರಜತ್ ಅವರು, ತ್ರಿವಿಕ್ರಮ್ ಅವರು. ರಜತ್ ಕ್ಯಾಪ್ಟನ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ಆಡಲಿಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ರಜತ್, ತ್ರಿವಿಕ್ರಮ್, ಹಾಗೆ ಹನುಮಂತು, ಭವ್ಯ, ಈ 4 ಜನ ಟಿಕೆಟ್ ಟು ಫಿನಾಲೆ ಆಡಲಿಕ್ಕೆ ಆಯ್ಕೆ ಆಗಿದ್ದಾರೆ. ಎಲ್ಲ ಒಂದು ಕಡೆ ನಿನ್ನೆ ಆಟದ ನೋಡೋಕೆ ಹೋದರೆ ಮಂಜು ಮತ್ತು ಗೌತಮಿ ಅವರು ಸೇರಿ ಧನರಾಜ್ ಅವ್ರನ್ನ ಹೊರಗಿಟ್ಟಂತಹ ಕ್ಷಣ ಮಾತ್ರ ನಿಜವಾಗ್ಲೂ ಹಾಸ್ಯಾಸ್ಪದವಾಗಿತ್ತು. ಎಲ್ಲರೂ ಕೂಡ ಏನು ತ್ರಿವಿಕ್ರಮ್ ಇರ್ಬೋದು, ಧನರಾಜ್ ಅವರು ಇರ್ಬೋದು, ತ್ರಿವಿಕ್ರಮ್, ರಜತ್ ಮತ್ತು ಬೇರೆ ಅವರ ಅಪೋಸಿಟ್ ಟೀಮ್ನವರೆಲ್ಲರೂ ಕೂಡ ನಗ್ತಾ ಇದ್ರು. ಅರಕೆಯ ಕುರಿ ಆಗ್ಬಿಟ್ರು ಧನರಾಜ್ ಅಂತ ಹೇಳಿ ತುಂಬ ಹಾಸ್ಯ ಮಾಡ್ತಾ ಇದ್ರು. ಅವರು ಆ್ಯಕ್ಚುಲಿ ಈ ಕ್ಷಣದಲ್ಲೂ ಸಹ ಕಿಚ್ಚ ಸುದೀಪ್ ಅವರು ಹೇಳಿದ ಹಾಗೆ ನಡ್ಕೊಳ್ಳಿಲ್ಲ. ಅಲ್ಲೂ ಕೂಡ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡಿದ್ರು. ಕೊನೆಗೂ ಇಬ್ಬರು ಕೂಡ, ಮಂಜು ಮತ್ತು ಗೌತಮಿ ಇಬ್ಬರು ಕೂಡ ಫಿನಾಲೆ ಟಿಕೆಟ್ ಟಾಸ್ಕಿಂದ ಹೊರಗುಳಿತಾರೆ. ಓಕೆನಾ? ಟಾಸ್ಕ್ಗಳು ಆಟ ಒಂದು ಕಡೆ ಚೆನ್ನಾಗಾದ್ರೆ, ಇನ್ನೊಂದು ಕಡೆ ಪಾರ್ಶಿಯಾಲಿಟಿ. ಒಂದು ವಿಚಾರ ನಾನು ಹೇಳಲೇಬೇಕು. ರಜತ್ ಅವರು ಬೇಕು ಅಂತ ಹನುಮಂತ ಅವರಿಗೆ ಟಾರ್ಗೆಟ್ ಮಾಡಿ ಮೊನ್ನೆ ಆಟದಲ್ಲಿ ಏನು ಕೈಯಲ್ಲಿ ಒಂದಿಷ್ಟು ಮರಳನ್ನು ಹಿಡ್ಕೊಂಡು ಗೂಟದ ಮೇಲೆ ನಿಂತ್ಕೊಳ್ಳುವಂಥ ಟಾಸ್ಕ್ ಇರುತ್ತಲ್ಲ, ಅದರಲ್ಲಿ ತ್ರಿವಿಕ್ರಮಿಗೆ ಯಾರೂ ಹಾಕಲೇ ಇಲ್ಲ. ಬೇಕು ಅಂತ ಟಾರ್ಗೆಟ್ ಮಾಡಿ ಹನುಮಂತು ಅವರಿಗೆ ಜಾಸ್ತಿ ಇದನ್ನು ಸಿಗಿಸ್ತಾ ಹೋಗ್ತಾರೆ, ವೇಟೇಜನ್ನು ಸಿಗಿಸ್ತಾ ಹೋಗ್ತಾರೆ. ಅದು ನಿಜವಾಗ್ಲೂ ಪಾರ್ಶಿಯಾಲಿಟಿ ಅಂತ ಹೇಳ್ಬೋದು. ಆಮೇಲೆ ಗೌತಮಿ ಮತ್ತು ಮಂಜು ಇಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಧನರಾಜ್ ಅವ್ರನ್ನ ಹೊರಗಿಟ್ಟಿರೋದು ಪಾರ್ಶಿಯಾಲಿಟಿ ಅಂತ ಹೇಳ್ಬೋದು. ಹಾಗಾಗಿ ಈ ರೀತಿಯಾಗಿ ಗೇಮ್ನಲ್ಲಿ ಯಾವುದೇ ರೀತಿ ಒಂದು ಭೇದ ಭಾವ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಕೆಲವೊಂದು ಸ್ಪರ್ಧಿಗಳು ಸೋತರು ಅಂತ ಹೇಳ್ಬೋದು. ಬಟ್ ಆಟ ಅಂತೂ ಎಲ್ಲ ಕಾಂಪಿಟೇಷನ್ ಚೆನ್ನಾಗಿತ್ತು. ಒಟ್ಟು ನೋಡೋರಿಗಂತೂ ಸಾಕಷ್ಟು ಮನೋರಂಜನೆ ಈ ವಾರ ಇತ್ತು ಅಂತ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.